ಆರ್ಯ ವೈಶ್ಯ ಸಮುದಾಯದ ಹೃದಯಗಳು ಮತ್ತು ಕುಟುಂಬಗಳನ್ನು ಒಂದಾಗಿ ಸೇರಿಸುವ ವಿಶ್ವಾಸಾರ್ಹ ವಿವಾಹ ವೇದಿಕೆ ಒನ್ ವಾಸವಿ ಆಪ್ ಮತ್ತು ವೆಬ್ಸೈಟ್. ಮಾಕಂ ಮತ್ತು ವಾಸವಿ ಹಾಸ್ಟೆಲ್, ತುಮಕೂರಿನ ಹಳೆಯ ವಿದ್ಯಾರ್ಥಿಗಳ ಬೆಂಬಲ, ಸಮರ್ಪಿತ ವಾಟ್ಸಪ್ ಅಡ್ಮಿನ್ಗಳು ಮತ್ತು ಸಮಾನ ಮನಸ್ಸಿನ ಸ್ವಯಂಸೇವಕರ ಸಹಕಾರದಿಂದ ಒನ್ ವಾಸವಿ ಆಪ್ ಅನ್ನು 19 ಜೂನ್ 2022 ರಂದು ವಾಸವಿ ಪೀಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳಿಂದ ಅಧಿಕೃತವಾಗಿ ಪ್ರಾರಂಭಿಸಲಾಯಿತು. ಒನ್ ವಾಸವಿ ಇತರ ವೇದಿಕೆಗಳಿಂದ ಭಿನ್ನವಾಗಿ ಆರ್ಯ ವೈಶ್ಯ ಸಮುದಾಯಕ್ಕೆ ಉಚಿತ ಸೇವೆಯನ್ನು ನೀಡಲು ಬದ್ಧವಾಗಿದೆ. ಯಾವುದೇ ಗುಪ್ತ ಶುಲ್ಕಗಳು ಇಲ್ಲ. ಪ್ರೊಫೈಲ್ಗಳು, ಜಾತಕಗಳು ಅಥವಾ ಸಂಪರ್ಕ ವಿವರಗಳನ್ನು ವೀಕ್ಷಿಸಲು ಯಾವುದೇ ಶುಲ್ಕ ಇಲ್ಲ. ಎಲ್ಲಾ ಪ್ರೊಫೈಲ್ಗಳಿಗೆ ಪ್ರವೇಶ ಉಚಿತವಾಗಿದೆ. ಒನ್ ವಾಸವಿ ಆಪ್ ಮತ್ತು ವೆಬ್ಸೈಟ್ನಲ್ಲಿ ಪ್ರೊಫೈಲ್ಗಳನ್ನು ಹೇಗೆ ಹುಡುಕುವುದು ಎಂಬುದರ ಕುರಿತು ಉಪಯುಕ್ತ ಮಾರ್ಗದರ್ಶನಕ್ಕಾಗಿ ಸ್ವಾಗತ. ನೀವು ವೆಬ್ಸೈಟ್ಗೆ ಲಾಗಿನ್ ಮಾಡಿದಾಗ ಅಥವಾ ಆಪ್ ತೆರೆಯುವಾಗ OVID-ನಿಂದ ಪ್ರಾರಂಭವಾಗುವ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಹಾಗೂ ನಿಮ್ಮ ಪ್ರೊಫೈಲ್ ಸ್ಥಿತಿಯನ್ನು ನೋಡಬಹುದು. ನಿಮ್ಮ ಪ್ರೊಫೈಲ್ ಪೆಂಡಿಂಗ್ ಎಂದು ತೋರಿದರೆ ಕೆಲವು ವಿವರಗಳಲ್ಲಿ ತಿದ್ದುಪಡಿ ಅಗತ್ಯವಿದೆ ಎಂದರ್ಥ. ಈ ಕೆಳಗಿನ ಕಾರಣಗಳಿಂದ ನಿಮ್ಮ ಪ್ರೊಫೈಲ್ ಬಾಕಿ ಇರಬಹುದು: ಸ್ಪಷ್ಟವಾಗದ ಅಥವಾ ತಪ್ಪಾದ ಚಿತ್ರಗಳು, ಫೋಟೋಗಳು, ಫೈಲ್ ಗಾತ್ರ ಮಿತಿಯನ್ನು ಮೀರಿರುವುದು, ಗುರುತಿನ ಚೀಟಿ ಅಥವಾ ವಿಳಾಸದ ಪೂರಕ ದಾಖಲೆ ಇಲ್ಲದಿರುವುದು, ವಧು ಅಥವಾ ವರನ ಫೋಟೋಗಳು ಇಲ್ಲದಿರುವುದು, ಜಾತಕ ಅಥವಾ ಬಯೋಡೇಟಾ ಅಪ್ಲೋಡ್ ಮಾಡದೇ ಇರುವುದು, ಅಪೂರ್ಣ ಪ್ರೊಫೈಲ್ ಅಥವಾ ವಿವರಗಳು, ತಪ್ಪಾದ ಅಥವಾ ಅಪೂರ್ಣ ಗೋತ್ರ, ರಾಶಿ ಅಥವಾ ನಕ್ಷತ್ರ. ಇಂತಹ ಸಂದರ್ಭಗಳಲ್ಲಿ ದಯವಿಟ್ಟು ಪ್ರಾರಂಭದ ಪುಟದ ಸ್ಕ್ರೀನ್ಶಾಟ್ ಜೊತೆಗೆ ಸಂಪೂರ್ಣ ವಿವರಗಳನ್ನು ವಾಟ್ಸಪ್ ಮೂಲಕ ನಮ್ಮ ಸಹಾಯವಾಣಿ ಸಂಖ್ಯೆಗೆ ಕಳುಹಿಸಿ. ನಮ್ಮ ತಂಡ ನಿಮ್ಮ ಪ್ರೊಫೈಲ್ ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಪ್ರೊಫೈಲ್ ಆಕ್ಟಿವ್ ಎಂದು ತೋರಿದ ನಂತರ ಗೋ ಬಟನ್ ಒತ್ತಬೇಕು. ನಂತರ ನಿಮಗೆ 2 ಆಯ್ಕೆಗಳು ಕಾಣಿಸುತ್ತವೆ. ನೀವು ಎದುರಿನ ವ್ಯಕ್ತಿಯ OVID ತಿಳಿದಿದ್ದರೆ ಮಾತ್ರ ಆ ಸಂಖ್ಯೆಯನ್ನು ನಮೂದಿಸಿ ಸರ್ಚ್ ಬಟನ್ ಒತ್ತಿರಿ. ಆಗ ನಿಮಗೆ ಆ ವಧು ಅಥವಾ ವರನ ಪ್ರೊಫೈಲ್ ಅಥವಾ ವ್ಯಾಪಕ ಹುಡುಕಾಟಕ್ಕಾಗಿ ಫಿಲ್ಟರ್ ಐಕಾನ್ ಒತ್ತಿರಿ. ನಂತರ ನಿಮ್ಮ ಅಗತ್ಯಗಳಿಗೆ ತಕ್ಕಂತೆ ಫಿಲ್ಟರ್ಗಳನ್ನು ತುಂಬಲು ಮುಂದಿನ ಪರದೆಗೆ ಕರೆದೊಯ್ಯಲಾಗುತ್ತದೆ. ಫಿಲ್ಟರ್ಗಳನ್ನು ಬಳಸುವಾಗ ಅಗತ್ಯ ಫಿಲ್ಟರ್ಗಳು: ವಯಸ್ಸಿನ ವ್ಯಾಪ್ತಿ ಅಥವಾ ಏಜ್ ಬ್ಯಾಂಡ್, ಎತ್ತರದ ವ್ಯಾಪ್ತಿ ಅಥವಾ ಹೈಟ್ ಬ್ಯಾಂಡ್, ವೈವಾಹಿಕ ಸ್ಥಿತಿ ಅಥವಾ ಮ್ಯಾರಿಟಲ್ ಸ್ಟೇಟಸ್. ಇತರೆ ಫಿಲ್ಟರ್ಗಳು: ನಕ್ಷತ್ರ, ಕೆಲಸದ ಸ್ಥಳ, ಉದ್ಯೋಗ ಇತ್ಯಾದಿ. ದಯವಿಟ್ಟು ಹೆಚ್ಚು ಫಿಲ್ಟರ್ಗಳನ್ನು ಆಯ್ಕೆ ಮಾಡದಿರಿ. ಫಿಲ್ಟರ್ಗಳನ್ನು ತುಂಬಿದ ನಂತರ ಅಪ್ಲೈ ಫಿಲ್ಟರ್ ಒತ್ತಿ ಫಲಿತಾಂಶಕ್ಕಾಗಿ ಕಾಯಿರಿ. ಸಣ್ಣ ಪ್ರೊಫೈಲ್ಗಳು ಫೋಟೋ ಮತ್ತು ಮೂಲ ವಿವರಗಳೊಂದಿಗೆ ಕಾಣಿಸುತ್ತವೆ. ಫೋಟೋ ದೊಡ್ಡದಾಗಿ ಕಾಣಿಸಲು ಫೋಟೋ ಮೇಲೆ ಒತ್ತಿ. ಅದು ದೊಡ್ಡದಾಗಿ ಕಾಣಿಸುತ್ತದೆ. ಮತ್ತೆ ಅದನ್ನು ಒತ್ತಿದಾಗ ಮೊದಲ ಸ್ಥಿತಿಗೆ ಬರುತ್ತದೆ. ಸಂಪೂರ್ಣ ವಿವರಗಳನ್ನು ನೋಡಲು ಕಣ್ಣಿನ ಅಥವಾ ಐಕಾನ್ ಒತ್ತಿ. ಮತ್ತೆ ಪ್ರೊಫೈಲ್ಗಳನ್ನು ವೀಕ್ಷಿಸಲು ಪ್ರೊಫೈಲ್ನ ಕೊನೆಯಲ್ಲಿ ಇರುವ ಕಪ್ಪು ಬಣ್ಣದ ಹಿಂದಿರುಗುವ ಬಾಣವನ್ನು ಬಳಸಿರಿ. ನಿಮ್ಮ ಫೋನ್ ಬ್ಯಾಕ್ ಬಟನ್ ಬಳಸಬೇಡಿ. ಚಿತ್ರದಲ್ಲಿ ತೋರಿಸಿದಂತೆ ಒಂದು ನೋಟ್ಬುಕ್ನಲ್ಲಿ ಪ್ರೊಫೈಲ್ ವಿವರಗಳನ್ನು ಬರೆಯುವಂತೆ ನಾವು ಶಿಫಾರಸು ಮಾಡುತ್ತೇವೆ. ಇದರಿಂದ ಯಾವ ಜಾತಕ ನಮಗೆ ಸರಿಯಾಗಿದೆ ಮತ್ತು ಅವರಿಗೆ ಫೋನ್ ಮಾಡಲಾಗಿದೆಯೇ ಎಂಬ ವಿವರವನ್ನು ನಮೂದು ಮಾಡಿದರೆ ಅನುಕೂಲವಾಗಬಹುದು. ನಿಮ್ಮ ಪ್ರೊಫೈಲ್ ಅನ್ನು ಬದಲಾಯಿಸಲು ಅಥವಾ ಎಡಿಟ್ ಮೆನು ಇಂದ ಮೈ ಪ್ರೊಫೈಲ್ ವಿಭಾಗಕ್ಕೆ ಹೋಗಿ. ನಿಮ್ಮ ಪ್ರೊಫೈಲ್ ಕಾಣುತ್ತದೆ. ಪ್ರತಿಯೊಂದು ವಿಭಾಗದ ಬಲಭಾಗದಲ್ಲಿ ಪೆನ್ ಐಕಾನ್ ಕಾಣುತ್ತದೆ. ಅದನ್ನು ಒತ್ತಿ ವಿವರಗಳನ್ನು ಬದಲಾಯಿಸಬಹುದು. ಬದಲಾವಣೆಗಳ ನಂತರ ಪ್ರೊಫೈಲ್ ಲಾಕ್ ಆಗುತ್ತದೆ. ದಯವಿಟ್ಟು ನಮ್ಮ ಅಡ್ಮಿನ್ ಮರುಸಕ್ರಿಯಗೊಳಿಸುವವರೆಗೆ ಕಾಯಿರಿ. ನಿಮ್ಮ ಪಾಸ್ವರ್ಡ್ ಮರೆತಿದ್ದರೆ ಮುಖ್ಯ ಪುಟದಲ್ಲಿ ಅಥವಾ ಲಾಗಿನ್ ಪುಟದಲ್ಲಿ ಫರ್ಗಾಟ್ ಪಾಸ್ವರ್ಡ್ ಆಯ್ಕೆಯನ್ನು ಬಳಸಿರಿ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ನಮೂದಿಸಿ. ಹೊಸ ಪಾಸ್ವರ್ಡ್ ನಿಮ್ಮ ಇಮೇಲ್ಗೆ ಕಳುಹಿಸಲಾಗುತ್ತದೆ. ಅದು ಮುಖ್ಯ ಇಮೇಲ್ನಲ್ಲಿ ಕಾಣದಿದ್ದರೆ ಸ್ಪ್ಯಾಮ್ ಫೋಲ್ಡರ್ ಪರಿಶೀಲಿಸಿ. ನೋಂದಾಯಿತ ಇಮೇಲ್ ಹೊರತುಪಡಿಸಿ ಬೇರೆ ಇಮೇಲ್ ಬಳಸಿ ಪಾಸ್ವರ್ಡ್ ಪಡೆದರೂ ಲಾಗಿನ್ ಮಾಡಲು ಸಾಧ್ಯವಿಲ್ಲ. ಯಾವುದೇ ತೊಂದರೆ ಎದುರಾದರೆ ದಯವಿಟ್ಟು ನಿಮ್ಮ ನೋಂದಾಯಿತ ಸಂಖ್ಯೆ ಅಂದರೆ OVID-ಯನ್ನು ನಮ್ಮ ಸಹಾಯವಾಣಿಗೆ ವಿವರವಾದ ವಾಟ್ಸಪ್ ಸಂದೇಶ ಕಳುಹಿಸಿ. ನಮ್ಮ ತಂಡ ನಿಮಗೆ ಸಹಾಯ ಮಾಡಲು ಸಿದ್ಧವಾಗಿ ಇರುತ್ತದೆ. ಎಲ್ಲ ವಧುವರರಿಗೆ ನಮ್ಮ ಶುಭಾಶಯಗಳು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತುವ.